ಹಲೋ ಎವ್ರಿವನ್. ಇವತ್ತು ನಾನು ಹಸಿ ಬಾಳೆಕಾಯಿಂದ ಚಿಪ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಳೆಕಾಯಿಯನ್ನ ತೆಗೆದುಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡ್ಬಿಟ್ಟು ಲೈನ್ಸ್ ಇರುವ ಕಡೆ ಈ ತರ ಚಾಕುನಿಂದ ಕಟ್ ಹಾಕೊಂಡ್ಬಿಟ್ರೆ ಸಿಪ್ಪೆ ಸರಳಾಗಿ ಬಿಚ್ಕೊಂಡ್ಬಿಡುತ್ತೆ. ಈಗ ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು 10 ರಿಂದ 15 ನಿಮಿಷದ ಮುಂಚೆ ಎಣ್ಣೆಯನ್ನ ಕಾಯಿಸ್ಕೊಂಡಿದ್ದೀನಿ. ಕಾದಿರುವ ಎಣ್ಣೆಗೆ ಸ್ಲೈಸರ್ ಅನ್ನ ತೆಗೆದುಕೊಂಡ್ಬಿಟ್ಟು ಈ ತರ ಚಿಪ್ಸ್ ಅನ್ನ ಹಾಕೋತಾ ಇದ್ದೀನಿ. ಈ ಚಿಪ್ಸ್ ಗಳನ್ನ ಲೋ ಟು ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಚಿಪ್ಸ್ ಅನ್ನ ಮುಂಚೆ ತುರಿದಿಟ್ಕೊಳ್ಬಾರ್ದು, ಇಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ. ಎಣ್ಣೆಯಲ್ಲಿ ಇನ್ಸ್ಟಂಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಬಟ್ಲದಲ್ಲಿ 1 ಚಮಚ ಅರಿಶಿಣ, 1 ಚಮಚ ಉಪ್ಪು ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಆಗ್ತಿರುವ ಚಿಪ್ಸಿಗೆ 2 ಚಮಚ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪುಪ್ಪಾಗಿ ಮತ್ತು ಕಲರ್ಫುಲ್ ಆಗಿ ಕ್ರಿಸ್ಪಿ ಆಗಿ ಬನಾನಾ ಚಿಪ್ಸ್ ರೆಡಿ ಆಗುತ್ತೆ. ಬಾಳೆಕಾಯಿ ತುಂಬಾನೇ ಚಿಕ್ಕದಿರೋದ್ರಿಂದ ಗೋಲಾಕಾರದಲ್ಲಿ ತುಂಬಾನೇ ಸ್ಲೈಸ್ಗಳು ಚಿಕ್ಕದನಿಸುವುದರಿಂದ ನಾನು ಸ್ವಲ್ಪ ಉದ್ದುದ್ದಾಗಿ ಚಿಪ್ಸ್ಗಳನ್ನ ಬನಾನಾ ಹೇಗಿದೆಯೋ ಆ ಶೇಪ್ನಲ್ಲಿ ತುರ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ತುಂಬಾನೇ ಕ್ರಿಸ್ಪಿ ಆದ ಚಿಪ್ಸ್ ರೆಡಿ ಆಗಿದೆ. ಇದು ರೆಡಿ ಆದ ತಕ್ಷಣ ಕಂಟೈನರ್ ನಲ್ಲಿ ಮುಚ್ಚಿಡಬೇಕು. ರೆಸಿಪಿ ಹೆಂಗ್ ಅನ್ಸಿತಂತ ಕಮೆಂಟ್ ನಲ್ಲಿ ತಿಳಿಸಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.